ದೇವರಿಗೆ ಸ್ತೋತ್ರವಾಗಲಿ. ದೇವರಿಗೆ ಅಮೂಲ್ಯರು, ಅತಿ ಪ್ರಿಯರು, ಘನವಂತರಾದ ಪ್ರಿಯ ದೇವರ ಮಕ್ಕಳೇ, ಬನ್ನಿರಿ ಪ್ರಿಯರೇ, ಈ ದಿನ ಈ ಸಮಯ ನಾವು ಧ್ಯಾನಿಸಲಿರುವ, ಜೀವ ನೀಡುವ, ರಕ್ಷಣೆ ನೀಡುವ, ಶಾಂತಿ, ದೇವರ ಬೆಳಕು, ಮಹಿಮೆ, ದೇವರ ಭಯಭಕ್ತಿ, ನೀತಿ, ಧೈರ್ಯ, ದೇವದೂತರ ಕಾವಲು ನೀಡುವ ಆರೋಗ್ಯಕರವಾದ ಪರಿಶುದ್ಧ ದೇವರ ವಾಕ್ಯ ಪ್ರಿಯರೇ. ಕೈ ಬಿಡದ ಕರ್ತನು. ಹೌದು ಪ್ರಿಯರೇ, ಕೈ ಬಿಡದ ಕರ್ತನು ಅಂದರೆ ತಂದೆ, ಸೃಷ್ಟಿಕರ್ತನು ನಮ್ಮನ್ನು ಕೈ ಬಿಡುವುದಿಲ್ಲ ಎಂದು ಹೇಳ್ತಿದ್ದಾನೆ ಪ್ರಿಯರೇ. ಹೌದು, ಇಬ್ರಿಯರ ಗ್ರಂಥ 13ನೇ ಅಧ್ಯಾಯ 5ನೇ ವಾಕ್ಯದಲ್ಲಿ ನೋಡುತ್ತೇವೆ. ಏನೆಂದರೆ, ದ್ರವ್ಯಾಶೆ ಇಲ್ಲದವರಾಗಿರಿ, ನಿಮಗಿರುವವುಗಳಲ್ಲಿ ತೃಪ್ತರಾಗಿರಿ, ನಾನು ನಿಮ್ಮನ್ನು ಎಂದಿಗೂ ಕೈ ಬಿಡುವುದಿಲ್ಲ, ಎಂದಿಗೂ ತೊರೆಯುವುದಿಲ್ಲ ಎಂದು ದೇವರು ತಾನೇ ಹೇಳಿದ್ದಾನೆ. ಹೌದು ಪ್ರಿಯರೇ, ನಾನು ನಿಮ್ಮನ್ನು ಕೈ ಬಿಡುವುದಿಲ್ಲ. ಹೌದು ಪ್ರಿಯರೇ, ಕೈ ಬಿಡದ ಕರ್ತನು. ಈ ಅಂಶವನ್ನು ನಾವು ಧ್ಯಾನಿಸುವ ಮೊದಲು ನಾವು ದೇವ ತಂದೆಯ ಆತ್ಮನ ಸಹಾಯವನ್ನು, ದೇವಕುಮಾರನ ಆತ್ಮನ, ಪರಿಶುದ್ಧಾತ್ಮನ ಸಹಾಯವನ್ನು, ಬಿಡುಗಡೆ ನೀಡುವ ದೇವರ ಆತ್ಮನ ಸಹಾಯವನ್ನು, ಜ್ಞಾನವನ್ನು, ವಾಕ್ಯವನ್ನು ಅರ್ಥ ಮಾಡಿಕೊಳ್ಳುವ ಬುದ್ಧಿ ವಿಕಾಸವನ್ನು, ಕೃಪೆಯನ್ನು ಬೇಡಿಕೊಳ್ಳೋಣ ಪ್ರೇರೆ. ಕೇಳಲಿರುವ ದೇವರ ಮಾತುಗಳು ಒಳ್ಳೆಯ ಹೊಲದಲ್ಲಿ ಬಿದ್ದ ಬೀಜದಂತೆ ನಮ್ಮ ಹೃದಯದಲ್ಲಿ ನೆಲೆಗೊಂಡು 100ಕ್ಕೆ 100, 60, 30ರಷ್ಟು ಫಲ ಕೊಡುವಂತೆ, ಆ ಫಲ ಶಾಶ್ವತವಾಗಿ ನಿಲ್ಲುವಂತೆ ಬೇಡಿಕೊಳ್ಳೋಣ ಪ್ರೇರೆ. ನನ್ನೊಂದು ಏಕೀಭವಿಸಿ ಪ್ರಾರ್ಥಿಸಿರಿ. ಪ್ರಾರ್ಥನೆ. ತಂದೆ, ಸರ್ವಶಕ್ತ ದೇವರೇ, ಪರಿಶುದ್ಧನೇ, 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 ಲೋಕದ ಬೆಳಕಾದ ದೇವರೇ, ನಮ್ಮ ಜೀವಿತದ ಬೆಳಕಾದ ದೇವರೇ, ಕೈಬಿಡದ ಕರ್ತನೆ. ಅದು ಪ್ರಭುವೇ, ನಾನು ನಿಮ್ಮನ್ನು ತೊರೆಯುವುದಿಲ್ಲ, ಕೈ ಬಿಡುವುದಿಲ್ಲ ಎಂದಿದ್ದೀರಿ ಅಂತ ವಾಗ್ದಾನಕ್ಕಾಗಿ ಸ್ತೋತ್ರ ದೇವರೇ. ಕೆಲವು ಜೀವವುಳ್ಳ, ರಕ್ಷಣೆ ನೀಡುವ, ಧೈರ್ಯ ನೀಡುವ, ಆರೋಗ್ಯಪಡಿಸುವ, ಚೈತನ್ಯಗೊಳಿಸುವ ಸೈತಾನ ತಂತ್ರಗಳನ್ನು, ಜ್ಞಾನವನ್ನು ನಾಶ ಮಾಡುವ ನಿಮ್ಮ ವಾಕ್ಯವನ್ನು ಜ್ಞಾಪಿಸಿಕೊಳ್ಳುವಾಗ ನಮ್ಮ ಜೀವಿತಕ್ಕೆ ಬೇಕಾದ ಜ್ಞಾನ, ಶಕ್ತಿ, ಪ್ರೀತಿ, ಬಿಡುಗಡೆ, ಜಯ, ಆಶೀರ್ವಾದ, ನಿತ್ಯ ಜೀವ, ಹೌದು ತಂದೆ, ನಿಮ್ಮ ಅಭಿಷೇಕ ಸ್ವರ ನೀಡಿ ಅನುಗ್ರಹಿಸುತ್ತಾ ಬರಬೇಕೆಂದು ವಾಕ್ಯವನ್ನು ಕೇಳುತ್ತಿರುವ ಎಲ್ಲ ಮಕ್ಕಳಲ್ಲಿ ನಿಮ್ಮ ರಕ್ಷಣೆಯ ಕಾರ್ಯ ಪ್ರಾರಂಭಿಸಿ ಸಂಪೂರ್ಣಗೊಳಿಸಬೇಕೆಂದು, ನಿಮ್ಮ ವಿಶ್ವಾಸ ಪರಿಪೂರ್ಣಗೊಳಿಸಬೇಕೆಂದು, ನಿಮ್ಮ ಧೈರ್ಯ ದೊಡ್ಡದಾಗಿಸಬೇಕೆಂದು, ನಿಮ್ಮ ಆರೋಗ್ಯ ನೆಲೆಗೊಳಿಸಬೇಕೆಂದು, ಮಹಿಮಾ ಶರೀರಕ್ಕೆ ಪಾತ್ರರಾಗಿ ಮಾಡಬೇಕೆಂದು, ಹೀಗೆ ಮಾಡಿ ತಂದೆ, ನಿಮ್ಮ ಮಕ್ಕಳ ಜೀವಿತದಲ್ಲಿರುವ ಎಲ್ಲ ಕೊರತೆಗಳನ್ನು ನೀಗಿಸಬೇಕೆಂದು ನಿಮ್ಮ ಸನ್ನಿಧಿಯಲ್ಲಿ ಬೇಡಿಕೊಳ್ಳುವಾಗ ಯಾವ ಕೊರತೆ ಇರುವುದಿಲ್ಲ ನಿದ್ದೀರಿ ಸ್ವಾಮಿ ಅಂತ ದಿವ್ಯ ಸನ್ನಿಧಿ ಸಹಾಯ ನಿಮ್ಮ ಮಕ್ಕಳಿಗೆ ನೀಡಿರಿ. ಹೀಗೆ ಮಾಡಿ ಸೈತಾನನು ನಿಮ್ಮ ಮಕ್ಕಳಾದ ನಮ್ಮೆಲ್ಲರ ಕಾಲ ಕೆಳಗೆ ಅನುದಿನ ಜೀವಿತದಲ್ಲಿ ಪರಲೋಕ ತಂದೆ ನಿಮ್ಮ ಪ್ರಕಾಶಮಾನವಾದ ಪಟ್ಟಣ ಸೇರುವವರೆಗೂ ನಾಶ ಮಾಡುತ್ತಾ ತುಳಿದು ಹಾಕುವಂತೆ ಅನುಗ್ರಹಿಸಬೇಕೆಂದು ಯೇಸು ಕ್ರಿಸ್ತ ಸರ್ವಾಧಿಕಾರ ನಾಮದಲ್ಲಿ ಪ್ರಾರ್ಥಿಸುತ್ತೇವೆ ತಂದೆ. ಆಮೇನ್, ಆಮೇನ್. ಥ್ಯಾಂಕ್ ಯು ಫಾದರ್, ಥ್ಯಾಂಕ್ ಯು ಜೀಸಸ್ ಕ್ರೈಸ್ಟ್, ಥ್ಯಾಂಕ್ ಯು ಹೋಲಿ ಗೋಸ್ಟ್, ಫೈರ್, ಲಿವಿಂಗ್ ವಾಟರ್ ಫ್ಲೋ. ಆಮೇನ್. ಬನ್ನಿ ಪ್ರೇರೆ, ಕೈ ಬಿಡದ ಕರ್ತನು. ಹೌದು ಪ್ರೇರೆ, ಈ ವಾಕ್ಯವನ್ನು ನಾವು ಧ್ಯಾನಿಸೋಣ. ಒಳಗೆ ನೋಡುವುದಾದರೆ ನಾವು 13ನೇ ಅಧ್ಯಾಯ ಇಬ್ರಿಯರ ಗ್ರಂಥ 5ನೇ ವಾಕ್ಯದಲ್ಲಿ ನೋಡಿದ್ದೇವೆ ಪ್ರೇರೆ. ಏನೆಂದು ಪೌಲನ ಮುಖಾಂತರ ದೇವರು ಹೇಳ್ತಿದ್ದಾನೆ, ದ್ರವ್ಯಾಶೆ ಇಲ್ಲದವರಾಗಿರ್ಬೇಕಂತ ಪ್ರೇರೆ. ಹೌದು, ನಮಗಿರುವವುಗಳಲ್ಲಿ ತೃಪ್ತರಾಗಿರ್ಬೇಕಂತ. ಆಗ ದೇವರು ನಾನು ನಿಮ್ಮನ್ನು ಎಂದಿಗೂ ಕೈ ಬಿಡುವುದಿಲ್ಲ. ಯಾವಾಗ ದೇವರು ನಮಗೆ ಕೈ ಬಿಡುವುದಿಲ್ಲ? ಹಣದಾಶೆ ಇಲ್ಲದವರಾಗಿರ್ಬೇಕಂತ ಪ್ರೇರೆ. ಒಂದು ವೇಳೆ ಇದ್ದರೂ ಕೂಡ ಅವುಗಳ ಮೇಲೆ ನಿಮ್ಮ ಮನಸ್ಸು ಇರಬಾರ್ದು. ಅದನ್ನು ಸಂಪೂರ್ಣವಾಗಿ ದೊಡ್ಡದ, ಇನ್ನೂ ಉನ್ನತವಾಗಿ ದಯಪಾಲಿಸುವ ದೇವರಲ್ಲಿ ನಿಮ್ಮ ಹೃದಯ ಇರಬೇಕು. ಮತ್ತು ನಮಗಿರುವವುಗಳಲ್ಲಿ ತೃಪ್ತರಾಗಿರಬೇಕು. ನಮಗೆ ಏನಿವೆಯೋ ಅದು ದೇವರೇ ಕೊಟ್ಟಿದ್ದಾನೆ ಅಥವಾ ದೇವರೇ ನಡೆಸಿಕೊಡುತ್ತಾನೆ. ಯೆಹೋವ ಈರೆ, ಒದಗಿಸುವ ದೇವರು. ಹೌದು ಪ್ರೇರೆ, ಹೀಗೆ ದ್ರವ್ಯಾಶೆ ಇಲ್ಲದವರಾಗಿರ್ಬೇಕೆಂದು ವಾಕ್ಯ ಹೇಳ್ತಿದೆ. ನಮಗಿರುವವುಗಳಲ್ಲಿ ತೃಪ್ತರಾಗಿರಬೇಕೆಂದು ಹೇಳ್ತಿದೆ. ಆಗ ನಾನು ನಿಮ್ಮನ್ನು ಎಂದಿಗೂ ಕೈ ಬಿಡುವುದಿಲ್ಲ, ತೊರೆಯುವುದಿಲ್ಲ. ಹೌದು ಪ್ರೇರೆ, ಹೀಗೆ ದೇವರು ತಾನೇ ಹೇಳಿದ್ದಾನೆ.
ಪ್ರಿಯರೇ, ದೇವರು ಕೈ ಬಿಡದ ಕರ್ತನಾಗಿದ್ದಾನೆ. ಅದರಿಂದ ನಾವು ದ್ರವ್ಯಾಶೀಲದವರಾಗಿರಬೇಕೆಂಬುದೇ ದೇವರಿಷ್ಟ. ಇರುವವುಗಳಲ್ಲಿ ಎಂಬುದು ದೇವರಿಷ್ಟ. ಏನು ತಿನ್ನಬೇಕೇನು ಕುಡಿಯಬೇಕೇನು ಉದ್ದುಕೊಳ್ಳಬೇಕೆಂದು ಚಿಂತಿಸದೆ ಮೊದಲು ನೀವು ದೇವರ ರಾಜ್ಯಕ್ಕಾಗಿ ನೀತಿಗಾಗಿ ತವಕ ಪಡೀರಿ. ಹೌದು ಪ್ರಿಯರೇ, ದೇವರ ರಾಜ್ಯ ಅಂದರೆ ದೇವರ ಅಧಿಕಾರ ನಮ್ಮ ಜೀವನದಲ್ಲಿ ನೆರವೇರಲಿ. ದೇವರ ಅಧಿಕಾರ ಅಂದರೆ ದೇವರ ವಾಕ್ಯಗಳ ಪ್ರಕಾರ ನಡೆದರೆ ದೇವರ ಅಧಿಕಾರ ಅಂದರೆ ದೇವರ ಆತ್ಮ ನಮ್ಮ ದೇಹದ ಮೇಲೆ ಆತ್ಮದಲ್ಲಿ ಕಳಿಸಿಕೊಡುತ್ತಾನೆ ದೇವರು ಸ್ವರ್ಗದಿಂದ. ಹೌದು, ಯೇಸು ಹೇಳ್ತಾ ಇದ್ದಾನಲ್ಲ ಪ್ರಿಯರೇ, 14ನೇ ಅಧ್ಯಾಯ ಯೋಹಾನ ಸುವಾರ್ತೆ 14ನೇ ವಾಕ್ಯ ಭಾಗದಿಂದ, ನೀವು ನನ್ನನ್ನು ಪ್ರೀತಿಸುವರಾದರೆ ನನ್ನ ಆಜ್ಞೆಗಳನ್ನು ಮಾತುಗಳನ್ನು ಕೈಗೊಂಡು ನಡೆಯುವಿರಿ, ಆಗ ತಂದೆಯನ್ನು ಬೇಡಿಕೊಳ್ಳುವೆನು. ತಂದೆ ನಿಮಗೆ ಬೇರೊಬ್ಬ ಪೋಷಕನನ್ನು ಸಹಾಯಕನನ್ನು ಸತ್ಯಸ್ವರೂಪಿಯಾದ ಪರಿಶುದ್ಧಾತ್ಮ ಕಳಿಸಿಕೊಡುವನು. ಆತನು ಲೋಕ ನೋಡುವುದಿಲ್ಲ ಆತನನ್ನು, ಆದರೆ ನೀವು ಆತನನ್ನು ಕಾಣುತ್ತೀರಿ. ಆತನು ನಿಮ್ಮೊಂದಿಗೂ ನಿಮ್ಮೊಳಗೂ ವಾಸ ಮಾಡುತ್ತಾನೆ. ಮುಂದೆ ಬರುವ ಸಂಗತಿಗಳನ್ನು ತಿಳಿಯಪಡಿಸುತ್ತಾನೆ. ಸಮಗ್ರ ಸತ್ಯಕ್ಕೆ ನಡೆಸುತ್ತಾನೆ. ನಾನು ಹೇಳುವವುಗಳಿಂದಲೇ ಆಯ್ದು ತೆಗೆದು ನಿಮಗೆ ತಿಳಿಯಪಡಿಸುತ್ತಾ ನನ್ನನ್ನೇ ಮಹಿಮೆಪಡಿಸುತ್ತಾನೆ. ಅದು ಪ್ರೇರೆ, ಪರಿಶುದ್ಧಾತ್ಮ ದೇವರ ರಾಜ್ಯವಾಗಿದ್ದಾನೆ ಪ್ರೇರೆ. ಮತ್ತು ನೀತಿ ಅಂದರೆ ದೇವಕುಮಾರನ ಮಾತುಗಳನ್ನು ಕೈಗೊಂಡು ನಡೆಯುವುದೇ ದೇವರ ರಾಜ್ಯಕ್ಕಾಗಿ, ನೀತಿಗಾಗಿ. ಹೌದು, ದೇವರ ಆತ್ಮನನ್ನು ಬೇಡಿಕೊಳ್ಳಬೇಕೆಂದು ಹೇಳ್ತಿದ್ದಾನೆ. ಹುಡುಕಿರಿ, ತಟ್ಟಿರಿ, ಬೇಡಿರಿ, ನಿಮಗೆ ಕೊಡಲಾಗುವುದು, ತೆರೆಯಲಾಗುವುದು ಎಂದು ಯೇಸು ಹೇಳಿದ್ದಾನೆ ಪ್ರೇರೆ. ಹೌದು, ಪಾಪಿಗಳಾದ ನೀವೇ ನಿಮ್ಮ ಮಕ್ಕಳಿಗೆ ಒಳ್ಳೆಯ ಪದಾರ್ಥ ಕೊಡಬಲ್ಲವರಾದರೆ ಪರಲೋಕದಲ್ಲಿರುವ ತಂದೆ ತನ್ನನ್ನು ಬೇಡಿಕೊಳ್ಳುವ ಮಕ್ಕಳಿಗೆ ಇನ್ನೆಷ್ಟೋ ಒಳ್ಳೆಯ ವರವಾದ ಪರಿಶುದ್ಧ ಆತ್ಮನನ್ನೇ ಕೊಡಬಲ್ಲರು. ಹೌದು, ಪರಿಶುದ್ಧ ಆತ್ಮ ಅಂದರೆ ದೇವರ ಸನ್ನಿಧಿ ಪ್ರೇರೆ, ದೇವರ ಶಕ್ತಿ, ದೇವರ ಜೀವ. ನಾನು ತಂದೆಯ ಬಳಿಗೆ ಹೋಗದಿದ್ದರೆ ಸಹಾಯಕನು ಬರುವುದಿಲ್ಲ. ನಾನು ಹೋದರೆ ಮಾತ್ರ ಆ ಸಹಾಯಕನನ್ನು ಪಾಪ, ನೀತಿ, ನ್ಯಾಯ, ಅಂತಿಮ ತೀರ್ಪು ಇವುಗಳ ಕುರಿತು ಲೋಕ ತಾಳಿದ ತಪ್ಪು ಭಾವನೆಯನ್ನು ಮನವರಿಕೆ ಮಾಡಿಕೊಡುವಂಥ ಆ ಭೂಮಿಯ ಮೇಲೆ ದೇವರ ಶಕ್ತಿ, ಜೀವ ಮರಣಗಳ ಒಡೆಯ, ಸತ್ತವರನ್ನು ಬದುಕಿಸುವಾತನು, ಇಲ್ಲದನ್ನು ಕರೆಯುವಾತನು ಬರುತ್ತಾನೆ. ನಾನು ಹೋದರೆ ಮಾತ್ರ ತಂದೆಯ ಬಳಿಗೆ ಕಳಿಸಿಕೊಡುತ್ತೇನೆ, ಇಲ್ಲದಿದ್ದರೆ ಬರುವುದಿಲ್ಲ ಆತನ ಎಂದು ಹೇಳಿದ್ದಾನೆ. ಅದು ಪ್ರೇರೆ, ಯೇಸು ನಮ್ಮೆಲ್ಲರ ಪಾಪಗಳನ್ನು ಹೊತ್ತುಕೊಂಡು ಶಿಲುಬೆ ಮೇಲೆ ಏರಿ ಅವುಗಳಿಗೆ ಶಿಕ್ಷಿಸಿ ಸಮಾಧಿಯಾಗಿ ನಮ್ಮ ಸ್ಥಳದಲ್ಲಿ 3ನೇ ದಿನ ಜೀವಕ್ಕೆ ಎದ್ದು 40 ದಿವಸ ಅನೇಕರಿಗೆ ಕಾಣಿಸಿಕೊಂಡು ಮತ್ತು ಪರಲೋಕಕ್ಕೆ ಏರಿ ಹೋಗಿ ತನ್ನ ಆಪ್ತ ಶಿಷ್ಯನಿಗೆ ಕೂಡ ಪರಲೋಕಕ್ಕೆ ಆತ್ಮವನ್ನು ತೆಗೆದುಕೊಂಡು ಹೋಗಿ, ಈಗೂ ಜೀವಿಸುವವನಾಗಿದ್ದೇನೆ ಸದಾ, ಮೃತನಾಗಿದ್ದೆ ನಿಜ, ಆದರೆ ಈಗೂ ಜೀವಿಸುವವನಾಗಿದ್ದೇನೆ ಸದಾಕಾಲ, ಪಾತಾಳದ ಹಾಗೂ ಮರಣದ ಬೀಗದ ಕೈಗಳು ನನ್ನ ಕೈಯಲ್ಲಿವೆ ಎಂದು. ಹೌದು ಪ್ರೇ, ನಮ್ಮ ಸ್ಥಳದಲ್ಲಿ ಪಾತಾಳಕ್ಕೆ ಹೋಗಿ ನಮ್ಮ ಸ್ಥಳದಲ್ಲಿ ಮರಣಿಸಿ ನಮ್ಮನ್ನು ಹಿಡಿಯಬೇಕೆಂದಿರುವ ಆ ಪಾತಾಳದ ಶಕ್ತಿಗಳನ್ನು, ಪಿಶಾಚ ಶಕ್ತಿಗಳನ್ನು ಸೋಲಿಸಿ ಎದ್ದಿದ್ದಾನೆ. ಮರಣದ ಕೊಂಡಿಯನ್ನು ಮುರಿದು ಆ ಮರಣದ ಬೀಗದ ಕೈಗಳನ್ನು ತೆಗೆದುಕೊಂಡು ಬಂದಿದ್ದಾನೆ ಪ್ರೇರೆ. ಹೌದು, ಆತನೇ ಕೈ ಬಿಡದ ಕರ್ತನಾಗಿದ್ದಾನೆ ಪ್ರೇರೆ. ಹೀಗೆ ನಾವು ಇನ್ನೊಂದು ವಾಕ್ಯ ನೋಡೋದಾದರೆ 2ನೇ ಪೂರ್ವಕಾಲ ವೃತ್ತಾಂತ 19ನೇ ಅಧ್ಯಾಯ 11ನೇ ವಾಕ್ಯದಲ್ಲಿ ನೋಡುತ್ತೇವೆ ಪ್ರೇರೆ. 2 Chronicles chapter 19 verse 11th word. ಇಲ್ಲಿ ಓದುವುದಾದರೆ, ಸಜ್ಜನರ ಸಹಾಯಕನಾಗಿರುವ ಆತನೇ. ಹೌದು ಪ್ರೇರೆ, ದೇವರು ಕೈ ಬಿಡದ ಕರ್ತನು ಸಜ್ಜನರ ಸಹಾಯಕನಾಗಿದ್ದಾನೆ ಪ್ರೇರೆ. ನಾವೆಲ್ಲರೂ ದೇವರ ಮಾತುಗಳನ್ನು ದ್ರವ್ಯಶೀಲದವರಾಗಿ ಜೀವಿಸಿದರೆ, ಇರುವವುಗಳಲ್ಲಿ ತೃಪ್ತರಾದರೆ ಸಜ್ಜನರಾಗುತ್ತೇವೆ. ದೇವರು ಸಹಾಯ ಮಾಡುತ್ತಾನೆ. ಹೌದು ಪ್ರೇರೆ, ದುಷ್ಟನಿಗೆ ಎಷ್ಟು ಇದ್ದರೂ ಕಡಿಮೆಯೇ ಪ್ರೇರೆ, ಅದು ಇಂಗಿ ಹೋಗದ ಬಾವಿ. ಹೌದು ಪ್ರೇರೆ, ಬತ್ತಿದ ಭೂಮಿ, ಎಷ್ಟು ಹಾಕಿದರೂ ಕೂಡ ನೀರು ಸಾಕನ್ನುವುದಿಲ್ಲ, ಎರದ ಗರ್ಭ ಬಂಜೆ ಇದ್ದಂಗೆ. ಹೌದು ಪ್ರೇರೆ, ಹೀಗೆ ದೇವರು ಸಜ್ಜನರಾಗಿ ಸಹಾಯ ಮಾಡುತ್ತಾನೆ ಪ್ರೇರೆ. ನಾವು ದ್ರವ್ಯಶೀಲದವರಾಗಿದ್ದರೆ ಮತ್ತು ನಮಗಿರುವವುಗಳಲ್ಲಿ ತೃಪ್ತರಾದರೆ ನಮ್ಮನ್ನು ಕೈ ಬಿಡುವುದಿಲ್ಲ, ತೊರೆಯುವುದಿಲ್ಲ ಎಂದು ದೇವರೇ ತಾನೇ ಹೇಳಿ ನಮ್ಮನ್ನು ಸಜ್ಜನರನ್ನಾಗಿ ಮಾರ್ಪಡಿಸುತ್ತಾನೆ ತನ್ನ ಹೋಲಿಕೆಗೆ. ಇನ್ನೊಂದು ವಾಕ್ಯ ನೋಡೋದಾದರೆ, ಸದ್ಭಕ್ತರಿಗೆ ಎಲ್ಲ ಶುಭವನ್ನು ದಯಪಾಲಿಸುತ್ತಾನೆ ಪ್ರೇರೆ. ತಂದೆಯ ದೇವರು ಯೇಸು ಕ್ರಿಸ್ತನು, ಆ ಆತ್ಮ ಸ್ವರೂಪನು, ಪರಿಶುದ್ಧನು. ನಾವು ದ್ರವ್ಯಶೀಲದವರಾಗಿದ್ದರೆ, ಇರುವವುಗಳಲ್ಲಿ ತೃಪ್ತರಾದರೆ, ಹೌದು ಪ್ರೇರೆ, ಸದ್ಭಕ್ತರಿಗೆ ಎಲ್ಲ ಶುಭವನ್ನು ದಯಪಾಲಿಸುವಾತನಾಗಿದ್ದಾನೆ. ಕೀರ್ತನೆಗಳ ಗ್ರಂಥ 84ನೇ ಅಧ್ಯಾಯ 11ನೇ ವಾಕ್ಯದಲ್ಲಿ ಓದುತ್ತೇವೆ. ಹೌದು ಪ್ರೇರೆ, ನಾವು ದ್ರವ್ಯಶೀಲದವರಾದರೆ, ಇರುವವುಗಳಲ್ಲಿ ತೃಪ್ತರಾದರೆ ದೇವರು ನಮ್ಮ ಎಂದಿಗೂ ಮರೆಯುವುದಿಲ್ಲ ಅಂತ ಪ್ರೇರೆ, ಕೈ ಬಿಡುವುದಿಲ್ಲ ಅಂತ ಹೇಳ್ತಿದ್ದಾನೆ.
ಅವರೇ ಸದ್ಭಕ್ತರಾಗುತ್ತಾರೆ, ಅವರಿಗೆ ದೇವರು ಎಲ್ಲ ಶುಭವನ್ನು ಅನುಗ್ರಹಿಸುತ್ತಾನೆ. ಹೌದು, ಹೀಗೆ ನಾವು ಕೇಳಿಕೊಳ್ಳುವುದಕ್ಕಿಂತಲೂ ಅಧಿಕವಾಗಿ ಮಾಡಲು ದೇವರು ಶಕ್ತನಾಗಿದ್ದಾನೆ. ಮತ್ತು ಕೀರ್ತನೆಗಳ ಗ್ರಂಥ 147ನೇ ಅಧ್ಯಾಯ 6ನೇ ವಾಕ್ಯದಲ್ಲಿ ಕೂಡ ನೋಡುತ್ತೇವೆ ಪ್ರೇರೆ. Psalms 147 verse 6th word. ಇಲ್ಲಿ ದೀನರಿಗೆ ಆಧಾರವಾಗಿರುವ ಕರ್ತನು. ಹೌದು ಪ್ರೇರೆ, ದೀನರಿಗೆ ಆಧಾರವಾಗಿರುತ್ತಾನೆ. ಯಾರು ದೀನರು ಪ್ರೇರೆ? ನಾವು ಯಾಕೋಬನ ಪತ್ರಿಕೆ 4ನೇ ಅಧ್ಯಾಯದಲ್ಲಿ ನೋಡುತ್ತೇವೆ. ಯಾಕೋಬನ ಪತ್ರಿಕೆ 4ನೇ ಅಧ್ಯಾಯ ಇಲ್ಲಿ 6ನೇ ವಾಕ್ಯದಿಂದ ಓದುತ್ತೇವೆ ಪ್ರೇರೆ. ಜೇಮ್ಸ್ ಲೆಟರ್ ಚಾಪ್ಟರ್ 4 verse 6th word. ಇಲ್ಲಿ ಓದುವುದಾದರೆ, ಆತನು ನಮ್ಮ ಮೇಲೆ ಅತಿಶಯವಾದ ಕೃಪೆಯನ್ನು ಇಡುತ್ತಾನೆ. ಹೌದು, ಆತನು ಅಂದರೆ ದೇವರು ನಮ್ಮ ಮೇಲೆ, ನಿಮ್ಮ ಮೇಲೆ ಅತಿಶಯವಾದ ಕೃಪೆಯನ್ನು ಇಡುತ್ತಾನೆ. ಯಾವಾಗ? ನಾವು ಜಗಳಗಂಟಿತನ, ಪ್ರಾಪಂಚಿಕ ಬುದ್ಧಿ ಇವುಗಳ ವಿಷಯವಾಗಿ ಎಚ್ಚರಿಕೆಯಿಂದಿರುವಾಗ, ದ್ರವ್ಯಾಶೆ ಇಲ್ಲದವರಾಗಿರುವಾಗ, ಇರುವವುಗಳಲ್ಲಿ ತೃಪ್ತರಾಗಿರುವಾಗ, ಯೇಸುವಲ್ಲಿ ವಿಶ್ವಾಸ ಇಟ್ಟಿರುವಾಗ, ದೇವರು ನಮ್ಮ ಸೃಷ್ಟಿಕರ್ತನು ರಕ್ಷಿಸುತ್ತಾನೆ, ಪೋಷಿಸುತ್ತಾನೆ, ಕಾಯ್ದು ಕಾಪಾಡುತ್ತಾನೆ ಎಂದು ನಂಬಿದಾಗ ಆತನು ನಮ್ಮ ಮೇಲೆ ಅತಿಶಯವಾದ ಕೃಪೆಯನ್ನು ಇಡುತ್ತಾನೆ. ಆದುದರಿಂದ ದೇವರು ಅಹಂಕಾರಿಗಳನ್ನು ಎದುರಿಸುತ್ತಾನೆ, ದೀನರಿಗಾದರೂ ಕೃಪೆಯನ್ನು ಅನುಗ್ರಹಿಸುತ್ತಾನೆ ಎಂದು ಶಾಸ್ತ್ರವು ಹೇಳುತ್ತದೆ. ಮತ್ತು ದೇವರು ಅಹಂಕಾರಿಗಳನ್ನು ಎದುರಿಸ್ತಾನೆ ಅಂತ ಪ್ರೇರೆ, ದೀನರಿಗೆ ಕೃಪೆಯನ್ನು ಅನುಗ್ರಹಿಸುತ್ತಾನೆ. ದೀನರು ಯಾಕೆ ಪ್ರೇರೆ? ಯಾಕೆ ದೀನರೆನಿಸಿಕೊಳ್ಳುತ್ತಾರೆ? ಅವರು ದೀನರು ದೇವರ ಸಮೀಪಕ್ಕೆ ಬರುತ್ತಾರೆ ಮತ್ತು ದೀನರು ದೇವರ ಹಸ್ತದ ಕೆಳಗೆ ತಮ್ಮನ್ನು ತಾವು ತಗ್ಗಿಸಿಕೊಳ್ಳುತ್ತಾರೆ, ದ್ರವ್ಯಶೀಲದವರಾಗಿರುತ್ತಾರೆ, ಇರುವಗಳಲ್ಲಿ ತೃಪ್ತರಾಗಿರ್ತಾರೆ. ಆದ್ದರಿಂದ ದೇವರು ಅವರಿಗೆ ಆಧಾರವಾಗಿರ್ತಾನೆ ಪ್ರೇರೆ. ಹೀಗೆ ನಾವು ಕೀರ್ತನೆ 149ನೇ ಅಧ್ಯಾಯ 4ನೇ ವಾಕ್ಯದಲ್ಲಿ ಕೂಡ ಓದುತ್ತೇವೆ ಪ್ರೇರೆ. Psalms 149 verse 4th word. ಇಲ್ಲಿ ದೇವರು ಹೇಳ್ತಿದ್ದಾನೆ, ಭಕ್ತನ ದಾವೀದನ ಮುಖಾಂತರ, ದೀನರನ್ನು ರಕ್ಷಣೆಯಿಂದ ಭೂಷಿಸುವಾತನೇ. ಹೌದ್ರಿ, ದೀನರನ್ನು ಆಧಾರವಾಗಿರುತ್ತಾನೆ ಪ್ರೇರೆ, ಸಜ್ಜನರನ್ನಾಗಿ ಮಾಡುತ್ತಾನೆ, ಸಹಾಯ ಮಾಡುತ್ತಾನೆ, ಸದ್ಭಕ್ತರನ್ನಾಗಿ ಮಾಡಿ ಎಲ್ಲ ಶುಭವನ್ನು ಅನುಗ್ರಹಿಸುತ್ತಾನೆ. ಮತ್ತು ದೀನರಿಗೆ ಅಂದರೆ ದ್ರವ್ಯಶೀಲದವರೇ ಸಜ್ಜನರ ಪ್ರೇರೆ, ಇರುವವುಗಳಲ್ಲಿ ತೃಪ್ತರಾಗಿರುವವರೇ ಸದ್ಭಕ್ತರು, ದೇವರನ್ನೇ ಆಧಾರವಾಗಿಟ್ಟುಕೊಳ್ಳುವವರೇ ದೀನರು. ಆ ದೀನರಿಗೆ ದೇವರು ರಕ್ಷಣೆಯಿಂದ ಭೂಷಿಸ್ತಾನೆ ಪ್ರೇರೆ. ಹೌದು, ರಕ್ಷಣೆ ಅಂದರೆ ಆಕಾಶದ ಕೆಳಗೆ ಭೂಮಿಯ ಮೇಲೆ ಕೊಡಲಾಗಿರುವ ಬೇರೆ ಯಾವ ಹೆಸರಿನಿಂದ ಮನುಷ್ಯನು ರಕ್ಷಣೆ ಹೊಂದುವಂತಿಲ್ಲ, ಈ ಹೆಸರಿನಿಂದ ಹೊರತು. ಆದರೆ ಯೇಸುವಿನ ನಾಮಸ್ಮರಣೆ ಮಾಡುವವರೆಲ್ಲರೂ ರಕ್ಷಣೆ ಹೊಂದುವರು. ಆದರೆ ಆ ಹೆಸರಿಗೆ ಸ್ವರ್ಗ, ಭೂಮಿ, ಪಾತಾಳದಲ್ಲಿರುವ ಎಲ್ಲ ಜೀವರಾಶಿಗಳು, ಬದುಕಿರುವ, ಸತ್ತು ಪಾತಾಳದಲ್ಲಿ ಜಮ ಆಗಿರುವ ಎಲ್ಲ ಆತ್ಮಗಳು, ಜೀವರಾಶಿಗಳು, ಪ್ರಾಣಿ ಪಕ್ಷಿಗಳು, ಆದರೆ ಯೇಸುವಿನ ಹೆಸರಿಗೆಂದೇ ಅಡ್ಡ ಬಿದ್ದು ನಮಸ್ಕರಿಸುತ್ತಾರೆ ಪ್ರೇರೆ. ತಂದೆಯಾದ ದೇವರಿಗೆ ಘನವನ್ನು, ಮಹಿಮೆಯನ್ನು ಸಲ್ಲಿಸುತ್ತಾರೆ. ಅದು ದೀನರನ್ನು ರಕ್ಷಣೆಯಿಂದ ಭೂಷಿಸುತ್ತಾನೆ ಪ್ರೇರೆ. ನಾವು ಯೋಹಾನ ಸುವಾರ್ತೆ 15ನೇ ಅಧ್ಯಾಯ 7ನೇ ವಾಕ್ಯದಲ್ಲಿ ಓದುತ್ತೇವೆ, ನನ್ನ ವಾಕ್ಯವು ನಿಮ್ಮಲ್ಲಿಯೂ ನೀವು ನನ್ನಲ್ಲಿ ನೆಲೆಗೊಂಡಿದ್ದರೆ ಏನು ಬೇಕಾದರೂ ಬೇಡಿಕೊಳ್ಳಿರಿ, ಅದು ನಿಮಗೆ ದೊರಕುವುದು. ಆದರೆ ಇದೇ ರಕ್ಷಣೆ. ದೇವಚಿತ್ತಾನುಸಾರವಾಗಿ ಬೇಡಿಕೊಳ್ಳಬೇಕಾಗಿದೆ ಪ್ರೇರೆ. ದೇವರನ್ನು ಸಂತೋಷಪಡಿಸುವ, ಅನೇಕರಿಗೆ ಒಳ್ಳೆಯದನ್ನು ಉಂಟು ಮಾಡುವಂತನೇ ನಾವು ಬೇಡಿಕೊಳ್ಳಬೇಕಾಗಿದೆ. ದೇವರ ವಾಕ್ಯ ಅದನ್ನು ಕಲಿಸುತ್ತದೆ. ಆ ವಾಕ್ಯ ಅಂದರೆ ದೇವರ ಮಾತು, ಯೇಸು ಕ್ರಿಸ್ತನು ದೇವರ ಸ್ವರವಾಗಿದ್ದಾನೆ ಪ್ರೇರೆ. ಮಾಂಸಾಕಾರವಾಗಿ ಈ ಲೋಕದ 2000 ವರ್ಷ ಕೆಳಗಡೆ ಬಂದನು, ಕೃಪೆ ಸತ್ಯ ಸಂಪೂರ್ಣನಾಗಿ ನಮ್ಮ ಮಧ್ಯದಲ್ಲಿ ಕಾಣಿಸಿಕೊಂಡು ತಿರುಗಾಡಿದನು. ನಾವು ಹೋಗಬೇಕಾದ ಶೋಧನೆಯ, ಪರೀಕ್ಷೆಯ ಮಾರ್ಗದಲ್ಲಿ, ಸೈತಾನನ ತಂತ್ರಗಳ ಮಾರ್ಗದಲ್ಲಿ ಹೋಗಿ ಅವುಗಳನ್ನು ಜಯಿಸಿ, ಶರೀರದ ಮೇಲೆ, ಕಣ್ಣಿನಾಶಿನ ಮೇಲೆ, ಬದುಕು ಬಾಳಿನ ಡಂಬದ ಮೇಲೆ, ಭಯದ ಮೇಲೆ, ಅನಾರೋಗ್ಯದ ಮೇಲೆ, ದೆವ್ವಗಳ ಪೀಡೆಗಳ ಮೇಲೆ, ಮರಣದ ಮೇಲೆ, ಸಮಾಧಿಯ ಮೇಲೆ ಜಯ ತಂದು ಕೊಟ್ಟಿದ್ದಾನೆ ಪ್ರೇರೆ. ಶಾಶ್ವತ ಜೀವಿಯಾಗಿ ಇಂದು ನಮ್ಮ ಮಧ್ಯೆ ತಿರುಗಾಡುತ್ತಿದ್ದಾನೆ. ಹೌದು, ಆತನಿಗೆ ಸ್ತೋತ್ರ. ಎಲ್ಲಿ ನನ್ನ ಹೆಸರಿನಲ್ಲಿ 2-3 ಸೇರಿ ಬರುತ್ತಾರೋ, ಕೂಡಿರುತ್ತಾರೋ, ಪ್ರಾರ್ಥಿಸುತ್ತಾರೋ ಅವರ ಮಧ್ಯದಲ್ಲಿ ನಾನಿದ್ದೇನೆಂದು ಮಾತು ಕೊಟ್ಟಿದ್ದಾನೆ. ಯಾರು? ಕೈ ಬಿಡದ ಕರ್ತನು. ಹೌದ್ರಿ, ಸಜ್ಜನರ ಸಹಾಯಕನು, ಸದ್ಭಕ್ತರಿಗೆಲ್ಲ ಶುಭವನ್ನು ದಯಪಾಲಿಸುವ ಆತನು, ದೀನರಾದ ಆತನ ವಿಶ್ವಾಸ ಇಟ್ಟವರಿಗೆ ಆಧಾರವಾಗಿರುವ ಆತನು. ಆತನ ವಾಕ್ಯಗಳು ನಮ್ಮಲ್ಲಿರುವುದಾದರೆ, ಆ ಮಾತುಗಳನ್ನು ಕೈಗೊಂಡು ನಡೆಯುವುದಾದರೆ ರಕ್ಷಣೆಯಿಂದ ಭೂಷಿಸುತ್ತಾನೆ ಪ್ರೇರೆ. ರಕ್ಷಣೆ ಎಂದರೆ ದೇವರ ಜ್ಞಾನ ಪ್ರೇರೆ. ರಕ್ಷಣೆ ಎಂದರೆ ದೇವರ ಪ್ರೀತಿಯನ್ನು ತುಂಬಿಸುತ್ತಾನೆ. ರಕ್ಷಣೆ ಎಂದರೆ ದೇವರ ವಿಮೋಚನೆ ನೀಡುತ್ತಾನೆ. ಪಾಪ ಕೊಡುವ ಸಂಬಳ ಮರಣ, ಈ ನಿಯಮದಿಂದ ಬಿಡಿಸುತ್ತಾನೆ. ಹೌದು ಪ್ರೇರೆ. ಹೀಗೆ ಕೈ ಬಿಡದ ಕರ್ತನು ನಮ್ಮೊಂದಿಗಿದ್ದಾನೆ ಪ್ರೇರೆ. ಭೂಮಿ ಆಕಾಶಗಳನ್ನು ಸೃಷ್ಟಿಸಿದಾತನು, ತಾಯಿಗಿಂತ ಹೆಚ್ಚಾಗಿ ಪ್ರೀತಿಸುವಾತನು. ಎತ್ತ ತಾಯಿ ತನ್ನ ಮೊಲೆಗೂಸನು ಮರೆತರು ಮರೆತಾಳು, ನಾನಾದರೂ ನಿನ್ನನ್ನು ಮರೆಯೇ, ಇಗೋ ನನ್ನ ಅಂಗೈಗಳಲ್ಲಿ ನಿನ್ನ
ಹೆಸರನ್ನು ಚಿತ್ರವನ್ನು ಕೆತ್ತಿಸಿದ್ದೇನೆ ಎಂದು ಹೇಳ್ತಿದ್ದಾನೆ. ಹೌದು, ಹೀಗೆ ಕೈ ಬಿಡದ ಕರ್ತನು ನಮ್ಮನ್ನು ಸಜ್ಜನರನ್ನಾಗಿ ಮಾಡುತ್ತಾನೆ, ಸಹಾಯ ಮಾಡ್ತಾನೆ ಪ್ರಿಯರೇ. ಸದ್ಭಕ್ತರನ್ನಾಗಿ ಮಾಡಿ ಶುಭ ಅನುಗ್ರಹಿಸುತ್ತಾನೆ, ದೀನರನ್ನಾಗಿ ಮಾಡಿ ಆಧಾರವಾಗಿರುತ್ತಾನೆ, ದೀನ ಮನಸ್ಸನ್ನು ನೀಡಿ ದ್ರವ್ಯಾಶೀಲದವರನ್ನಾಗಿ ಮಾಡಿ ಇರುವವುಗಳಲ್ಲಿ ತೃಪ್ತರನ್ನಾಗಿ ಮಾಡಿ ತನ್ನ ವಿಶೇಷ ರಕ್ಷಣೆಯಿಂದ ತುಂಬಿಸುತ್ತಾನೆ, ದೀರ್ಘಾಯುಸ್ಸಿನಿಂದ ತುಂಬಿಸ್ತಾನೆ ಪ್ರಿಯರೇ. ಸರ್ಪಗಳ ಮೇಲೆ, ಸಿಂಹಗಳ ಮೇಲೆ, ಆ ದುರಾತ್ಮ ಶಕ್ತಿಗಳ ಮೇಲೆ ಕಾಲಿಟ್ಟು ನಡೆಯುವಂತೆ ಮಾಡುತ್ತಾನೆ. ಸೈತಾನ ಎಲ್ಲ ಶಕ್ತಿ ಮೇಲೆ ಅಧಿಕಾರ ನೀಡುತ್ತಾನೆ. ಸ್ವರ್ಗದಲ್ಲಿ ನಮ್ಮ ಹೆಸರು ಬರೆಯಲ್ಪಡುವಂತೆ ಮಾಡುತ್ತಾನೆ ಪ್ರಿಯರೇ. ಕೈ ಬಿಡದ ಕರ್ತನು. ಯಾವಾಗ? ದ್ರವ್ಯಾಶೀಲದವರಾಗಿ ಜೀವಿಸುವಾಗ, ನಮಗಿರುವವುಗಳಲ್ಲಿ ತೃಪ್ತರಾಗಿರುವಾಗ, ದೇವರು ತೊರೆಯುವುದಿಲ್ಲ, ಕೈ ಬಿಡುವುದಿಲ್ಲ ಎಂದು ವಿಶ್ವಾಸಿಸಿದಾಗ. ಹೀಗೆ ಪ್ರಿಯರೇ, ದೀನರನ್ನು ರಕ್ಷಣೆಯಿಂದ ಭೂಯಿಸುತ್ತಾನೆ. ಇನ್ನೊಂದು ವಾಕ್ಯ ನೋಡೋದಾದರೆ ಕೀರ್ತನೆಗಳ ಗ್ರಂಥ 25ನೇ ಅಧ್ಯಾಯ 9ನೇ ವಾಕ್ಯ, Psalms 25 ಚಾಪ್ಟರ್ ವರ್ಸ್ 9th ವರ್ಡ್. ಇಲ್ಲಿ ಓದುವುದಾದರೆ, ದೀನರನ್ನು ತನ್ನ ವಿಧಿಗೆ ಅನುಗುಣವಾಗಿ ನಡೆಸುತ್ತಾನೆ ಪ್ರೇರೆ. ದೀನರನ್ನು ತನ್ನ ವಿಧಿಗೆ ಅನುಗುಣವಾಗಿ ಪ್ರೇರೆ. ಇದು ಒಳ್ಳೆಯ ಮಾರ್ಗ, ಇದರಲ್ಲೇ ನಡೆ ಎಂದು ಇಂದಿನಿಂದ ನಮ್ಮ ಕಿವಿಗೆ ಸ್ವರ ಕೇಳಿಸುತ್ತದೆ ಪ್ರೇರೆ. ಹೌದು, ಯಾವ ಮಾರ್ಗ ಪ್ರೇರೆ? ಶಿಲುಬೆಯ ಮಾರ್ಗ, ರಕ್ಷಣೆಯ ಮಾರ್ಗ. ನಾಶನ ಮಾರ್ಗದಲ್ಲಿರುವವರಿಗೆ ಶಿಲುಬೆಯ ವಾರ್ತೆ ಅಂದರೆ ಯೇಸುವಿನ ಜನನ, ಜೀವನ, ಬೋಧನೆ, ಸಾಧನೆ, ಮಾತ್ಕಾರ್ಯ, ಯಾತನೆ, ಮರಣ, ಜೀವಂತವಾಗಿ ಎದ್ದಿದ್ದು, ತಂದೆಯಾದ ದೇವರ ಬಳಿಗೆ ಸ್ವರ್ಗಕ್ಕೆ ಏರಿ ಹೋಗಿದ್ದು, ಮತ್ತೆ ಎರಡನೇ ಸಾರಿ ಬರುತ್ತಾನೆ, ತನ್ನನ್ನು ವಿಶ್ವಾಸಿದವರನ್ನು ಸಮಾಧಿಯಿಂದ ಎಬ್ಬಿಸಿ ತೆಗೆದುಕೊಂಡು ಹೋಗುತ್ತಾನೆ, ಮಹಿಮ ಶರೀರ ನೀಡಿ ಶಾಶ್ವತ ಜೀವಿತಕ್ಕೆ, ಆನಂದ ಜೀವಿತಕ್ಕೆ. ಅಲ್ಲಿ ಕಣ್ಣೀರಿಲ್ಲ, ದುಃಖ ಇಲ್ಲ, ಗೋಳಾಟ ಇಲ್ಲ, ಹಸಿವು ನೀರಡಿಕೆ ಇಲ್ಲ ಪ್ರೇರೆ. ಅಲ್ಲಿ ಮರಣ ಇರುವುದಿಲ್ಲ. ಹಳೆಯದೆಲ್ಲ ಅಳಿದು ಹೋಯಿತು, ಹೊಸದಿದು ಉಂಟು ಮಾಡಿದ್ದೇನೆಂದು ಸಿಂಹಾಸನದಲ್ಲಿ ಕೂತುಕೊಂಡ ಯೇಸು ಕ್ರಿಸ್ತನು ಹೇಳುತ್ತಾನೆ. ಹೌದು ಪ್ರೇರೆ. ಹೀಗೆ ತನ್ನ ವಿಧಿಗನುಗುಣವಾಗಿ ನಡೆಸಲು ನಮ್ಮನ್ನು ಕರೆದಿದ್ದಾನೆ ಪ್ರೇರೆ. ದೇವರನ್ನು ವಿಶ್ವಾಸಿಸಲು, ಆತನಲ್ಲಿ ವಿಶ್ವಾಸ ಇಡುವವರು ದೇವರಿದ್ದಾನೆ ಅಂತ ವಿಶ್ವಾಸ ಇಡಬೇಕು ಪ್ರೇರೆ. ತನ್ನಲ್ಲಿ ವಿಶ್ವಾಸ ಇಡುವವರಿಗೆ ತಕ್ಕ ಪ್ರತಿಫಲ ಕೊಡುತ್ತಾನೆ ಎಂದು ವಿಶ್ವಾಸಲು ಕರೆದಿದ್ದಾನೆ. ಸತ್ತ ನಮ್ಮ ಜೀವಿತದ ಎಲ್ಲ ಭಾಗಗಳಿಗೆ ಜೀವ ನೀಡಲು ಕರೆದಿದ್ದಾನೆ. ಏನೂ ಇಲ್ಲ ನಮ್ಮ ಜೀವಿತದಲ್ಲಿ ಎಂದು ದುಃಖಿಸುವಾಗ ಎಲ್ಲ ಇದೆ ಎಂದು ಬಲಪಡಿಸುವ ಆತನಾಗಿದ್ದಾನೆ ಪ್ರೇರೆ. ಕೈ ಬಿಡದ ಕರ್ತನು. ಯಾವಾಗ? ದ್ರವ್ಯಾಶೀಲದವರಾಗಿ ದೇವರೇ ನಮ್ಮ ಆಸ್ತಿ ಎಂದು ಹೃದಯದಲ್ಲಿ ದೊಡ್ಡ ಸ್ಥಾನ ಕೊಟ್ಟಾಗ, ಇರುವವುಗಳಲ್ಲಿ ತೃಪ್ತರಾಗಿರುವಾಗ, ದೇವರ ವಾಕ್ಯವೇ ದೊಡ್ಡ ನಿಧಿ, ದೇವರ ಆತ್ಮವೇ ನಮ್ಮ ಆಧರಣೆ, ಸಹಾಯಕ, ಸ್ನೇಹಿತ ಎಂದು ವಿಶ್ವಾಸಿಸಿದಾಗ ಕೈ ಬಿಡುವುದಿಲ್ಲ, ತೊರೆಯುವುದಿಲ್ಲ. ಅದು ಪ್ರೇರೆ. ಹೀಗೆ ನಾವು ಕೀರ್ತನೆಗಳ ಗ್ರಂಥ 25ನೇ ಅಧ್ಯಾಯದಲ್ಲಿ 8ನೇ ವಾಕ್ಯದಲ್ಲಿ ಕೂಡ ಓದ್ತೇವೆ ಪ್ರೇರೆ. Psalms 28 ಚಾಪ್ಟರ್ ವರ್ಸ್ 8th ವರ್ಡ್. Psalms 25th ಚಾಪ್ಟರ್ 8th ವರ್ಡ್. 25ನೇ ಕೀರ್ತನೆ 8ನೇ ವಾಕ್ಯ. ಇಲ್ಲಿ ಭಕ್ತ ದಾವೀದನು ಹೇಳ್ತಿದ್ದಂತ ಪ್ರೇರೆ, ದಾರಿ ತಪ್ಪಿದವರನ್ನು ಬೋಧಿಸಿ ಸನ್ಮಾರ್ಗದಲ್ಲಿ ನಡೆಸುವಾತನು ಎಂದು. ಪ್ರೇರೆ, ದಾರಿ ತಪ್ಪಿದವರನ್ನು ಬೋಧಿಸುತ್ತಾನೆ, ಸನ್ಮಾರ್ಗದಲ್ಲಿ ನಡೆಸುತ್ತಾನೆ. ಪ್ರೇರೆ, ಯಾವಾಗ ಯೇಸು ಕ್ರಿಸ್ತನಲ್ಲಿ ಬರೆಯುತ್ತೇವೋ ಆಗ ನಾವು ಸತ್ಯ ತಿಳಿದುಕೊಳ್ತೇವೆ ಪ್ರೇರೆ. ಏನೆಂದರೆ, ದಾರಿ ತಪ್ಪಿದ್ದೇವೆ, ಕತ್ತಲೆಯ ಲೋಕದ ಮರಣದ ಕಡೆಗೆ, ನರಕದ ಕಡೆಗೆ, ಸೈತಾನನಿಗೆ ನೇಮಿಸಿದ ಶಿಕ್ಷೆಯ ಕಡೆಗೆ ನಾವು ಪ್ರಯಾಣ ಮಾಡುತ್ತಿದ್ದೇವೆ ಎಂದು ಸತ್ಯ ತಿಳಿದು ನಾವು ನಮ್ಮನ್ನು ಹೆಚ್ಚಾಗಿ ಪ್ರೀತಿಸಿ ಸ್ವರ್ಗ ಸಿಂಹಾಸನವನ್ನು ಬಿಟ್ಟು ಬಂದು ನಮಗಾಗಿ ತನ್ನನ್ನೇ ಬರಿದು ಮಾಡಿಕೊಂಡು ಮನುಷ್ಯಾಕಾರದಲ್ಲಿ ಕಾಣಿಸಿಕೊಂಡು ದರಿದ್ರನಾಗಿ ನಮ್ಮ ಸ್ಥಾನದಲ್ಲಿ ಹುಟ್ಟಿ ಬಂದ ಯೇಸು ಕ್ರಿಸ್ತನ ಮಾರ್ಗವೇ ದೈವ ಮಾರ್ಗ, ರಕ್ಷಣೆ ಮಾರ್ಗ. ಆತ್ಮಗಳ ತಂದೆ ಈತನೇ. ಮಕ್ಕಳು ಮಾಂಸಧಾರಿಗಳಾಗಿರುವುದರಿಂದ ಆತನು ನಮ್ಮಂತೆ ಆದನು. ಮಕ್ಕಳು ಜೀವಮಾನದುದ್ದಕ್ಕೂ ಮರಣ ಭಯದ ನಿಮಿತ್ತ ಸೈತಾನನ ಅಧೀನದಲ್ಲಿ ಬಲಹೀನರಾಗಿರುವುದರಿಂದ ಆತನು ನಮ್ಮಂತೆ ಆದನು. ಮರಣಾಧಿಕಾರಿಯನ್ನು ನಾವು ಹೋಗಬೇಕಾದ ಅಲ್ಲಿ ಮೊದಲೇ ಹೋಗಿ ನಮಗಿಂತ ಮೊದಲು 2000 ವರ್ಷಗಳ ಕೆಳಗೆ ಬಂದು ಎಲ್ಲ ಶೋಧನೆಯನ್ನು ಜಯಿಸಿದನು. ಪ್ರೇರೆ, ಎಲ್ಲ ಸೈತಾನನ ತಂತ್ರಗಳನ್ನು, ಲೋಕದ ಆಕರ್ಷಣೆಗಳನ್ನು ಜಯಿಸಿದನು. ಮರಣದ ಮುಳ್ಳನ್ನು ತನ್ನ ಮರಣದಿಂದಲೇ ಮುರಿದನು. ಈ ದಾರಿ ನಿಜವಾದ ದಾರಿ ಎಂದು ದಾರಿ ತಪ್ಪಿದ ನಮಗೆ ಬೋಧಿಸುತ್ತಾನೆ ಪ್ರೇರೆ. ಇದು ಶಾಂತಿಯ ದಾರಿ, ಇದು ರಾಜಮಾರ್ಗ, ಇದು ಪರಿಶುದ್ಧ ಮಾರ್ಗ, ಇದು ಬೆಳಕಿನ ಮಾರ್ಗ, ಆನಂದ ಮಾರ್ಗ, ಇದು ಜೀವ ಮಾರ್ಗ. ತಿಳಿಯಪಡಿಸುತ್ತಾನೆ. ದಾರಿ ತಪ್ಪಿದ ಕುರಿಗಳಂತಿರುವ ನಮ್ಮನ್ನು ಸನ್ಮಾರ್ಗದಲ್ಲಿ ನಡೆಸುತ್ತಾನೆ.
ಆದರೆ ನಾವು ಸುವಾರ್ತೆಯಲ್ಲಿ ನೋಡುತ್ತೇವೆ, ಅನೇಕ ಜನರು ಯೇಸುವನ್ನು ಹಿಂಬಾಲಿಸಲು ಬರುತ್ತಿರ್ತಾರೆ. ಆತನು ಕನಿಕರಗೊಂಡು ದಾರಿ ತಪ್ಪಿದ ಕುರಿಗಳಂತೆ ಇದ್ದಾರೆ ಎಂದು ನೆನೆಸಿ ಅಲ್ಲಿ ಅವರೆಲ್ಲರನ್ನು ಅನಾರೋಗ್ಯದಿಂದ ಗುಣಪಡಿಸುತ್ತಾನೆ. ಪ್ರಿಯರೇ, ದೆವ್ವ ಪೀಡನೆ ಇದ್ದವರನ್ನು ಬಿಡುಗಡೆ ಮಾಡುತ್ತಾನೆ. ಹೌದು, ಕಾರಣ ದಾರಿ ತಪ್ಪಿದ್ದಾರೆ. ಕಾರಣ ಅವರು ದೇವರ ವಾಕ್ಯ ಓದುವುದಿಲ್ಲ, ಪ್ರಾರ್ಥಿಸುವುದಿಲ್ಲ, ಸೃಷ್ಟಿಕರ್ತನನ್ನು ಧ್ಯಾನಿಸುವುದಿಲ್ಲ. ಅದರಿಂದ ದಾರಿ ತಪ್ಪಿದ್ದಾರೆ. ಅವರನ್ನು ಸನ್ಮಾರ್ಗದಲ್ಲಿ ನಡೆಸಲು ಬಂದಿದ್ದಾನೆ. ಪ್ರಿಯರೇ, ಹೀಗೆ ನಾವು ಇನ್ನೊಂದು ವಾಕ್ಯ ನೋಡೋದಾದರೆ ಕೀರ್ತನೆಗಳ ಗ್ರಂಥ 25ನೇ ಅಧ್ಯಾಯ 14ನೇ ವಾಕ್ಯ, ಸ್ಲಾಮ್ಸ್ 25th ಚಾಪ್ಟರ್ 14th ವರ್ಡ್. ಇಲ್ಲಿ ನೋಡುತ್ತೇವೆ, ನಿನ್ನಲ್ಲಿ ಭಯಭಕ್ತಿಯುಳ್ಳವರಿಗೆ ನಿನ್ನ ಒಡಂಬಡಿಕೆಯ ಅನುಭವವನ್ನು ದಯಪಾಲಿಸುವಾತನು ಎಂದು. ದೇವರಲ್ಲಿ ಭಯಭಕ್ತಿಯುಳ್ಳವರಿಗೆ ದೇವರು ತನ್ನ ಒಡಂಬಡಿಕೆಯ ಅನುಭವವನ್ನು ದಯಪಾಲಿಸ್ತಾನೆ. ಹೌದು, ಏನಂದರೆ ನಾನು ನಿನ್ನನ್ನು ಕೈ ಬಿಡುವುದಿಲ್ಲ, ತೊರೆಯುವುದಿಲ್ಲ ಎಂದು. ಮತ್ತು ಯೇಸು ಕ್ರಿಸ್ತನು ತನ್ನ ಶಿಷ್ಯರಿಗೆ ಹೇಳುತ್ತಿದ್ದಾನೆ, ಪ್ರೇರೆ, ಇದು ನನ್ನ ಶರೀರ, ಇದು ನನ್ನ ರಕ್ತ, ಬಹುಜನರ ಪಾಪ ಪರಿಹಾರಕ್ಕಾಗಿ ಸುರಿಸಲಾಗುವ ಹೊಸ ಒಡಂಬಡಿಕೆ ನನ್ನ ರಕ್ತ. ಹೌದು ಪ್ರಿಯರೇ, ಒಡಂಬಡಿಕೆ ಮಾಡಿಕೊಂಡಿದ್ದಾನೆ ಯೇಸು ಕ್ರಿಸ್ತನು ತನ್ನ ರಕ್ತದ ಮೂಲಕ. ಹೌದು, ಆತನ ರಕ್ತ ನಮ್ಮನ್ನು ಸಕಲ ಪಾಪಗಳಿಂದ, ಅನೀತಿ ಅಧರ್ಮಗಳಿಂದ ತೊಳೆದು ಶುದ್ಧಿ ಮಾಡುತ್ತದೆ ಪ್ರಿಯರೇ. ಯಾವಾಗ ನಾವು ನಮ್ಮ ಪಾಪಗಳನ್ನು ಒಪ್ಪಿಕೊಂಡು ಅರಿಕೆ ಮಾಡಿ, ದೇವರೇ ದಾರಿ ತಪ್ಪಿದ ನನ್ನನ್ನು ಬೋಧಿಸು, ನನ್ನ ಪಾಪಗಳನ್ನು ಕ್ಷಮಿಸು, ನಿನ್ನ ಪ್ರಿಯಕುಮಾರನ ರಕ್ತದಿಂದ ನನ್ನನ್ನು ತೊಳೆಯ ಶುದ್ಧೀಕರಿಸು ಎಂದು ಬೇಡಿಕೊಂಡಾಗ ಆ ಹೊಸ ಒಡಂಬಡಿಕೆಯ ರಕ್ತ ನಮ್ಮನ್ನು ರಕ್ಷಿಸುತ್ತದೆ ಪ್ರಿಯರೇ. ಹೀಗೂ ಹೊಸ ಒಡಂಬಡಿಕೆ ಆಧಾರವಾಗಿರುವ ರಕ್ತ ಎಂದು ಯೇಸು ಹೇಳ್ತಿದ್ದಾನೆ ಪ್ರಿಯರೇ. ನಿಮ್ಮ ಹಾಗೂ ಬಹುಜನರ ಪಾಪಗಳ ಪರಿಹಾರಕ್ಕಾಗಿ ಸುರಿಸಲಾಗುವ ನನ್ನ ರಕ್ತ. ಹೌದು ಪ್ರಿಯರೇ, ನಮಗೆ ಬಿಡುಗಡೆ ಆಗಿದ್ದು ಬೆಳ್ಳಿ ಬಂಗಾರದಿಂದಲ್ಲ, ಪಾಪ ಶಾಪದಿಂದ ಬಿಡುಗಡೆ, ಸೈತಾನನ ತಂತ್ರಗಳಿಂದ ಬಿಡುಗಡೆ, ಈ ಲೋಕದ ಎಲ್ಲ ಬಲಹೀನಪಡಿಸುವ ದುರಾತ್ಮಗಳಿಂದ ಬಿಡುಗಡೆ, ಅನಾರೋಗ್ಯದಿಂದ, ಚಿಂತೆ ಪೇಚಾಟಗಳಿಂದ, ಆತ್ಮಹತ್ಯೆಗಳಿಂದ, ಅಕಾಲಿಕ ಮರಣದಿಂದ, ಹೀಗೆ ದುಷ್ಟ ಜನರ ದಾಳಿಯಿಂದ, ದುಷ್ಟ ಪ್ರಾಣಿಗಳ ದಾಳಿಯಿಂದ ಬಿಡುಗಡೆ ಆದದ್ದು ಬೆಳ್ಳಿ ಬಂಗಾರದಿಂದಲ್ಲ. ಹೌದು ಪ್ರಿಯರೇ, ದೇವರ ವಾಕ್ಯದಿಂದ, ಯೇಸು ಕ್ರಿಸ್ತನಿಂದ, ಆತನಲ್ಲಿಟ್ಟಿರುವ ವಿಶ್ವಾಸದಿಂದ, ಆತನು ಬೋಧಿಸುವ ಪರಿಶುದ್ಧಾತ್ಮನ ಮಾರ್ಗದಿಂದ, ಹೌದು, ಆತನಲ್ಲಿ ಭಯಭಕ್ತಿಯುಳ್ಳವರಾಗಿರುವುದರಿಂದ, ಆ ಹೊಸ ಒಡಂಬಡಿಕೆಗೆ ಆಧಾರವಾಗಿರುವ ಯೇಸು ರಕ್ತದಿಂದ ನಾವು ಶುದ್ಧೀಕಾರ ಹೊಂದಿದ್ದರಿಂದ, ವಿಶ್ವಾಸಿದ್ದರಿಂದ, ನನಗಾಗಿ ತಂದೆ ಮನುಷ್ಯನಾಗಿ ಬಂದು ರಕ್ತ ಸುರಿಸಿದ್ದಾನೆ. ಪಾಪ ಕೊಡುವ ಸಂಬಳ ಮರಣ, ಆದರೆ ದೇವರು ಕೊಡುವ ಉಚಿತಾರ್ಥವರ ಆತನ ಪ್ರಿಯಕುಮಾರನಲ್ಲಿರುವ ನಿತ್ಯ ಜೀವ. ಆದರೆ ಆತನು ರಕ್ತ ಸುರಿಸಿದ್ದಾನೆ. ಆ ರಕ್ತದಲ್ಲಿ ಜೀವ ಇದೆ, ದೇವರ ಜೀವ, ನಿತ್ಯ ಜೀವ, ಶಾಶ್ವತ ಜೀವ. ಆ ಶಾಶ್ವತ ಜೀವ ಉಳ್ಳ ರಕ್ತದಿಂದ ನಮ್ಮನ್ನು ತಂದೆಯಾದ ದೇವರಿಗೆ ಕೊಂಡುಕೊಂಡಿದ್ದಾನೆ. ದೇವರಿಗೆ ಶತ್ರುಗಳಾಗಿದ್ದ ನಮ್ಮನ್ನು ತಂದೆಯಾದ ದೇವರಿಗೆ ತನ್ನ ದೇಹದಲ್ಲಿ ಗಾಯ ಹೊಂದುವ ಮುಖಾಂತರ, ಮರಣ ಹೊಂದುವ ಮುಖಾಂತರ, ಪಾಪ ಎಂಬ ಗೋಡೆಯನ್ನು, ದೇವರ ನಮ್ಮ ಮಧ್ಯೆ ಇರುವ ಪಾಪ ಗೋಡೆಯನ್ನು ಕೆಡವಿ ಹಾಕಿದ್ದಾನೆ. ತನ್ನ ದೇಹದಿಂದ, ತನ್ನ ರಕ್ತದಿಂದ ತಂದೆಯಾದ ದೇವರಿಗೆ ಸಮಾಧಾನ ಮಾಡಿದ್ದಾನೆ. ಮತ್ತು ಹೀಗೆ ನಿಮ್ಮನ್ನು ಕೈ ಬಿಡುವುದಿಲ್ಲ, ತೊರೆಯುವುದಿಲ್ಲ ಎಂದು ಕರ್ತನು ಯೇಸು ಕ್ರಿಸ್ತನು ಹೇಳ್ತಿದ್ದಾನೆ ಪ್ರಿಯರೇ. ಹೌದು, ಕೊನೆಯ ಒಂದು ವಾಕ್ಯ ನೋಡೋಣ ಪ್ರಿಯರೇ. ನಾವು ಕೀರ್ತನೆಗಳ ಗ್ರಂಥ 37ನೇ ಅಧ್ಯಾಯ 28ನೇ ವಾಕ್ಯ, ಸ್ಲಾಮ್ಸ್ 37 ಚಾಪ್ಟರ್ 28th ವರ್ಡ್. ಇಲ್ಲಿ ಓದುವುದಾದರೆ, ತನ್ನ ಭಕ್ತರನ್ನು ಎಂದಿಗೂ ಕೈ ಬಿಡದ ಕರ್ತನು ಎಂದು. ದೇವರು ತನ್ನ ಭಕ್ತರನ್ನು ಎಂದಿಗೂ ಕೈ ಬಿಡುವುದಿಲ್ಲ ಪ್ರಿಯರೇ. ಯಾರು ಭಕ್ತರು, ಯಾರು ಸಜ್ಜನರಾಗಿರುತ್ತಾರೋ, ಆಗಬೇಕೆಂದು ಇಷ್ಟಪಡುತ್ತಾರೋ, ಸದ್ಭಕ್ತರಾಗಬೇಕೆಂದು ಇಷ್ಟಪಡುತ್ತಾರೋ, ದೀನರಾಗಬೇಕೆಂದು ದೇವರ ರಕ್ಷಣೆಯನ್ನು ಕೋರುತ್ತಾರೋ, ದೇವರ ವಿಧಿಗನುಗುಣವಾಗಿ ನಡೆಯಬೇಕೆಂದು ಇಷ್ಟಪಡುತ್ತಾರೆ. ದಾರಿ ತಪ್ಪಿದ್ದೇವೆ, ದೇವರೇ ನಿನ್ನ ಮಾರ್ಗ ತೋರಿಸು, ನಿನ್ನ ಮಾರ್ಗದಲ್ಲಿ ನಡೆಸು ಎಂದು ಕೇಳಿಕೊಳ್ಳುತ್ತಾರೆ. ದೇವರೇ ನಿನ್ನ ಭಯಭಕ್ತಿ ಇರಲು ಶಕ್ತಿ ನೀಡು ಎಂದು ಬೇಡಿಕೊಳ್ಳುತ್ತಾರೆ. ಅವರು ದೇವರ ಭಕ್ತರಾಗಿದ್ದಾರೆ ಪ್ರಿಯರೇ. ಅವರನ್ನು ಕೈ ಬಿಡುವುದಿಲ್ಲ. ಯಾರು ಇರುವವುಗಳಲ್ಲಿ ತೃಪ್ತರಾಗುತ್ತಾರೋ, ದ್ರವ್ಯಶೀಲದವರಾಗುತ್ತಾರೋ ಅವರಿಗೆ ಕೈ ಬಿಡದ ಕರ್ತನಾಗಿದ್ದಾನೆ, ತೊರೆಯಾದ ಕರ್ತನಾಗಿ ದೇವರಾಗಿದ್ದಾನೆ. ಅದು ಪ್ರೇರೆ ಕೈ ಬಿಡದ ಕರ್ತನು. ಇಗೋ ನಾನು ಆಜ್ಞಾಪಿಸಿದವುಗಳನ್ನೆಲ್ಲ ಕೈಗೊಂಡು ನಡೆಯಿರಿ, ನಡೆಯುವಂತೆ ಅನೇಕರಿಗೆ ಬೋಧಿಸಿರಿ, ವಿಶ್ವಾಸಿಸಿ ನಾನೇ ರಕ್ಷಕನೆಂದು, ದೇವಕುಮಾರನೆಂದು
ಲೋಕದ ಪಾಪಗಳನ್ನು ಹೊತ್ತುಕೊಂಡು ಹೋಗುವ ದಿವ್ಯ ದೇವರ ಕುರಿಮರಿ ಎಂದು ರಕ್ತ ಪ್ರೋಕ್ಷಣ ಅವಶ್ಯ, ಪಾಪ ಪರಿಹಾರ ಬೇಕೆಂದರೆ ಎಂದು ಯಾರು ತಿಳಿದು ನಾನು ಅವರಿಗಾಗಿ ಅವರ ಸ್ಥಾನದಲ್ಲಿ ಹೊಂದಿ ಅವರ ಪಾಪವನ್ನು ಕ್ಷಮಿಸಿ ಹೊಂದಿ ಮರಣಿಸಿ ಘೋರವಾದ ನರಕ ಶಿಕ್ಷೆಯನ್ನು ಭೂಮಿಯ ಮೇಲೆ ಅವರ ಪರವಾಗಿ ಹೊತ್ತಿದ್ದೇನೆ, ತಾಳಿಕೊಂಡಿದ್ದೇನೆ. ಅವರಿಗಾಗಿ ಅವರ ಸ್ಥಾನದಲ್ಲಿ ಅವರ ಮರಣವನ್ನು ನನ್ನ ಮೇಲೆ ತೆಗೆದುಕೊಂಡು ಮರಣದ ಮುಳ್ಳನ್ನು ಮುರಿದು ಎದ್ದಿದ್ದೇನೆ. ಅವರ ಪರವಾಗಿ ಅವರನ್ನು ಎಬ್ಬಿಸಲು ನಾನು 2ನೇ ಸಾರಿ ಬರುವಾಗ ಹೌದು ಮಹಿಮ ಶರೀರ ನೀಡಲು ಎಂದು ಯಾರು ವಿಶ್ವಾಸಿಸ್ತಾರೋ ಅವರಿಗೆ ತಂದೆಯ, ಮಗನ, ಪರಿಶುದ್ಧಾತ್ಮನ ದೇವರ, ತ್ರಿಯೇಕ ದೇವರ ನಾಮದಲ್ಲಿ ದೀಕ್ಷಾ ಸ್ನಾನ ಮಾಡಿಸಿರಿ. ರಕ್ಷಣೆ ಹೊಂದುವರು, ನಂಬದೆ ಹೋಗುವವರು, ಆ ಸ್ನಾನ ಮಾಡಿಸಿಕೊಳ್ಳದವರು, ವಿಶ್ವಾಸದವರು ನನ್ನನ್ನು ದಂಡನೆಗೆ ಒಳಗಾಗುವರು ಎಂದು ತಿಳಿಸಿರಿ ಎಂದು ಹೇಳುತ್ತಾ ಮತ್ತಾಯ ಸುವಾರ್ತೆ 28ನೇ ಅಧ್ಯಾಯ 20ನೇ ವಾಕ್ಯ ಭಾಗದಲ್ಲಿ ಇಗೋ ಯುಗದ ಸಮಾಪ್ತಿವರೆಗೂ ಎಲ್ಲ ದಿನಗಳು ನಿಮ್ಮೊಂದಿಗಿರುತ್ತೇನೆ ಎಂದು ಆಶೀರ್ವದಿಸಿ ಮೋಡಗಳ ಮಧ್ಯೆ ತಂದೆಯಾದ ದೇವರ ಬಳಿಗೆ ಹೋಗಿ ಐಕ್ಯವಾಗಿದ್ದಾನೆ ಪ್ರೇರೆ. ಹೌದು, ಮತ್ತೆ ಬರಲಿದ್ದಾನೆ ಪ್ರೇರೆ, ಸಿದ್ಧವಾಗಿರಿ ಎಂದು ಹೇಳ್ತಿದ್ದಾನೆ. ಹೌದು, ಅಂತ ಸಿದ್ಧತೆ ಪ್ರಭು ನಮ್ಮೆಲ್ಲರಿಗೂ ನೀಡಲಿ. ಪ್ರೇರೆ ಒಂದು ಹಾಡನ್ನು ಆಡಿಕೊಂಡು ಮುಕ್ತ ಮಾಡಿಕೊಳ್ಳೋಣ. ಹಾಡು. ಮಹಿಮೆ ನಿನಗಯ್ಯ ತಂದೆ, ಮಹತ್ವ ನಿನಗಯ್ಯ, ಸ್ತುತಿಯು ಸ್ತೋತ್ರ ಘನತೆಯು ಎಂದೆಂದು ನಿನಗಯ್ಯ. ಯೇಸುವೆ ಸ್ತುತಿ ಸ್ತೋತ್ರ ಘನತೆಯು ಎಂದೆಂದು ನಿನಗಯ್ಯ. ಆರಾಧನೆ ಆರಾಧನೆ ನನ್ನ ಆಪ್ತ ಯೇಸುವಿಗೆ, ನನ್ನ ಆತ್ಮ ತಂದೆಗೆ. ದಾರಿಯ ದೀಪ ಜೊತೆಗಾರ ನೀನೆ, ಸಂತೈಸುವ ಕರ್ತನೇ. ಬಲ ಪ್ರೀತಿಯಿಂದ ನಮ್ಮನ್ನು ತುಂಬು ಅಭಿಷೇಕನಾಥನೇ. ನಮ್ಮ ದಾರಿಯ ದೀಪ ಜೊತೆಗಾರ ನೀನೆ, ಸಂತೈಸುವ ಕರ್ತನೇ. ಸಪ ಬಲ ಪ್ರೀತಿಯಿಂದ ನಮ್ಮೆಲ್ಲರನ್ನು ತುಂಬು ಅಭಿಷೇಕದ ಆತ್ಮನೇ. ಆರಾಧನೆ ಆರಾಧನೆ ನನ್ನ ಆಪ್ತ ಯೇಸುವಿಗೆ, ನನ್ನ ಆತ್ಮ ತಂದೆಗೆ. ಮಹಿಮೆ ನಿನಗಯ್ಯ ಒಡೆಯನೇ, ಮಹತ್ವ ನಿನ್ನದಯ್ಯ. ಸ್ತುತಿ ಸ್ತೋತ್ರ ಘನತೆಯು ಎಂದೆಂದು ನಿನಗಯ್ಯ. ಪರಿಶುದ್ಧಾತ್ಮನೇ ಸ್ತುತಿ ಸ್ತೋತ್ರ ಘನತೆಯು ಎಂದೆಂದು ನಿನಗಯ್ಯ. ಆರಾಧನೆ 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 ನನ್ನ ಆಪ್ತ ಯೇಸುವಿಗೆ, ನನ್ನ ಆಪ್ತ ಯೇಸುವಿಗೆ. ಎಂದೆಂದು ಇರುವ ಇನ್ನು ಮುಂದೆ ಬರುವ ನನ್ನಯ ರಾಜನೇ. ನಿನ್ನಾಮ ಸಾಕು, ನಿನ್ನ ರಾಜ್ಯ ಬೇಕು, ನಿನ್ನ ಚಿತ್ತ ಆಗಬೇಕು. ಎಂದೆಂದು ಇರುವ ಇನ್ನು ಮುಂದೆ ಬರುವ ನನ್ನಯ ಕರ್ತನೇ. ನಿನ್ನಾಮ ಸಾಕು, ನಿನ್ನ ರಾಜ್ಯ ಬೇಕು, ನಿನ್ನ ಚಿತ್ತ ಆಗಬೇಕು. ನಮ್ಮೆಲ್ಲರಲ್ಲಿ ಆರಾಧನೆ ಆರಾಧನೆ ನನ್ನ ಆಪ್ತ ಯೇಸುವಿಗೆ, ನನ್ನ ಆಪ್ತ ಕ್ರಿಸ್ತಗೆ. ಮಹಿಮೆ ನಿನಗಯ್ಯ. Amen. Thank you, Father. Thank you, Jesus Christ. Thank you, Holy Ghost, fire, living water flow. Amen. ಅದು ಪ್ರೇರೆ. ಮಹಿಮೆ ದೇವರಿಗೆ ಪ್ರಾರ್ಥನೆ ಮಾಡಿ ಮುಕ್ತಾಯ ಮಾಡಿಕೊಳ್ಳೋ ಪ್ರೇರೆ ಪ್ರಾರ್ಥನೆ. ತಂದೆಯೇ, ಸರ್ವಶಕ್ತಿ ದೇವರೇ, ಕೇಳಿದ ವಾಕ್ಯ ಭಾವಗಳನ್ನು ಪರಿಶುದ್ಧಾತ್ಮನ ಬೆಂಕಿಯಿಂದ ನೀರಿನಿಂದ ಕಟ್ಟಿ ರಕ್ಷಿಸಿ ನಿಮ್ಮ ಮಕ್ಕಳನ್ನು ಬೆಳಗಿಸಬೇಕೆಂದು, ಸೈತಾನ ನಾಶ ಮಾಡಬೇಕೆಂದು ನಿಮ್ಮ ಮಕ್ಕಳ ಜೀವಿತ ಯೇಸು ಕ್ರಿಸ್ತ ಸರ್ವಾಧಿಕಾರ ನಾಮದ ಪ್ರಾರ್ಥನೆ ಬೇಡಿ ಹೊಂದಿದ್ದೇವೆ ತಂದೆ. ಆಮೇನ್ ಆಮೇನ್. ಥ್ಯಾಂಕ್ ಯು.